ಗಾಯ್ಸ್, ನಮ್ದು ಇಲ್ಲಿ ಅಳ್ನಾವರಲ್ಲಿ BEd ಸೀಟ್ ಆಗಿದೆ. ಹಾಗಾಗಿ ನಾವು ಹುಡ್ಕೊಂತ ಹೊಂಟಿವಿ ನೋಡ್ರಿ ಕಾಲೇಜ್. ಇಲ್ಲಿ ನೋಡಿದ್ರೆ ಬರೋ ಗುಡ್ಡ ಬೆಟ್ಟ ಅವೇ ಇದಾವೆ, ಬಿಲ್ಡಿಂಗ್ ಇದಾವೆ. ಕಾಲೇಜ್ ಎಲ್ಲಿದೆ ಗೊತ್ತಾಗ್ತಿಲ್ಲ. ನಾವು ನೋಡಿದ್ರೆ ಬಿಸಿಲ್ನಾಡಿಂದ ಬಂದು ಇಲ್ಲಿ ನೋಡಿದ್ರೆ ಬರೀ ಮಳಿ ಮಳಿ ಮಳಿ. ನೋಡಿ ಗಾಯ್ಸ್, ಎಲ್ಲ ಬಿಲ್ಡಿಂಗ್ ಅಂತ ಇದೆ. ಇಲ್ಲಿ ಯಾವ್ದೋ ಬಿಲ್ಡಿಂಗ್ ಐತಿ ನೋಡ್ರಿ ಗಾಯ್ಸ್. ಇಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇದೆ ನೋಡಿ. ಇದ್ರಲ್ಲಿ ಏನಿದೆ ನೋಡೋಣ ಬರ್ರಿ. ಕ್ಯಾಂಪಸ್ ಅಂತಿದೆ, ನೋಡೋಣ ಬನ್ನಿ. ಅಂತೂ ನಮ್ಮ ಕಾಲೇಜ್ ಮೇ ಬಿ ಸಿಗ್ಬೋದು ಅನ್ಸುತ್ತಾ. ಬಟ್ ಇಲ್ಲಿ PU ಕಾಲೇಜ್ ಇದೆ, ನೋಡೋಣ ಬನ್ನಿ. ಇಲ್ಲಿ ಯಾರೋ ಇದ್ದಾರೆ ಗಾಯ್ಸ್. ಇಲ್ಲಿ ಸೆಂಟ್ ತೆರೇಸಾ ಕ್ಯಾಂಪಸ್ BEd ಕಾಲೇಜ್ ಎಲ್ಲಿದೆ? ಇದೆ ಸೆಂಟ್ ತೆರೇಸಾ ಕಾಲೇಜ್ ಕ್ಯಾಂಪಸ್. BEd ಕಾಲೇಜ್ ಎಲ್ಲಿದೆ? ಇಲ್ಲೇ ಇದೆ BEd. ನಿಮ್ಗೆ ಗೊತ್ತಿಲ್ವಾ? ಇವಾಗ ಫಸ್ಟ್ ಟೈಮ್ ಬಂದಿರೋದಾ? ಎಲ್ಲಿಂದ ಬಂದಿರೋದು ನೀವು? ರಾಯಚೂರಿಂದ ಬಂದಿವಿ. ಎಲ್ಲಿ ಹೋಗ್ಬೇಕು ಇವಾಗ ನೀವು? BEd ಕಾಲೇಜ್ ಅಡ್ಮಿಷನ್ ಮಾಡ್ಸಕ್ಕೆ ಬಂದಿದ್ದೀವಿ. ನಮ್ಮ ಕಾಲೇಜ್ ತೋರಿಸ್ತೀವಿ ಬನ್ನಿ ನಿಮಗೆ. ಓಕೆ. ಸೊ ಗೈಸ್, ಹೇಳ್ರಪ್ಪ ಹೇಳ್ರು. ಇವ್ರಿಗೆ ನಮ್ಮ ಕಾಲೇಜ್ ಟೂರ್ ತೋರ್ಸೋಣ, ಆಯ್ತಾ? ಓಕೆ. ಇವಾಗ ನಮ್ಮ ಕಾಲೇಜ್ ಹೋಗುವ ಬನ್ನಿ. ಕಾಲೇಜಲ್ಲಿ ಚಿಕ್ಕ ಮಗು ಅಂದರೆ ಇವಳೆ ಸೃಷ್ಟಿ. ಅವಳು ಬನ್ನಿ ಫ್ರೆಂಡ್ಸ್, ಹಾಗೆ ಮುಂದೆ ಬನ್ನಿ, ಹಾಗೆ ಮುಂದೆ ಬನ್ನಿ. ನಮ್ಮ ಸ್ಕೂಲ್ ಇದು ಕಾಲೇಜ್. ಎಸ್, ಓಕೆ, ಇದು ನಮ್ಮ ಪ್ರಿನ್ಸಿಪಲ್ ಆಫೀಸ್. ನಮ್ಮ ಪ್ರಿನ್ಸಿಪಲ್ ರೆವರೆಂಡ್ ಫಾದರ್ ಡಾಕ್ಟರ್ ಆಲ್ವಿನ್ ಸುಧೀರ್. ಓಕೆ, ಈ ಕಡೆ ಒಳಗಡೆ ಬಂದುಬಿಟ್ರೆ ನಮ್ಮ ಪ್ರಿನ್ಸಿಪಲ್ ಆಫೀಸು. ಎಂಟ್ರೆನ್ಸಲ್ಲಿ ಇಲ್ಲಿ ನಮ್ಮ ಜಾನ್ಸನ್ ಸರ್ ಕುತ್ಕೋತಾರೆ. ಅದಾದಮೇಲೆ ಇಲ್ಲಿ ಪ್ರಿನ್ಸಿಪಲ್ ಕುತ್ಕೋತಾರೆ. ಬರ್ರಿ ಬರ್ರಿ, ನಮ್ಮ BEd ಕಾಲೇಜ್ ಒಳಗೆ ನಿಮ್ಗೊಂದು ಬೆಸ್ಟ್ ಫ್ರೆಂಡ್ ತೋರಿಸ್ತೇನೆ ನಾನು. ನೋಡ್ರಿ, ಇದೇ ನಮ್ದು ಬೆಸ್ಟ್ ಫ್ರೆಂಡ್. ನಾವು ದಿನ ಕಾಲೇಜಿಗೆ ಬಂದಾಗ ಹೋಗುವಾಗ ಹಾಯ್ ಮಾಡೋದ ಇದಕ್ಕೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ಇದು ನಮ್ಮದು ಲೈಬ್ರರಿ. ಹಿಂಗೆ ಎಂಟ್ರೆನ್ಸ್ ಆದ ತಕ್ಷಣ ಲೆಫ್ಟಲ್ಲಿ ಲೈಬ್ರರಿ ಸರ್ ಇರ್ತಾರೆ. ಸೊ ಇಲ್ಲಿ ಸರ್ ಇರ್ತಾರೆ. ನಮ್ಗೇನಾದರೂ ಬುಕ್ಸ್ ಬೇಕಾದರೆ ತೊಗೊಂಡು ಸರ್ ಕಡೆ ನಮ್ಮದು ರಿಜಿಸ್ಟರ್ ಮಾಡಿ ತೊಗೊಂಡು ಹೋಗ್ತೇವೆ. ಇಲ್ಲೊಬ್ರು ಲೈಬ್ರರಿಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಡರ್ಲಾ ಮ್ಯಾಮ್, ತುಂಬಾ ಸ್ಟ್ರಿಕ್ಟ್. ಇವರು ನೋಡಿದ್ರೇನೆ ಭಯ ಆಗ್ತದೆ ನಮಗೆ. ಓಕೆ, ಸ್ಟಾರ್ಟ್ ಆಗ್ತಾ. ಓಕೆ, ಇವಾಗ ಕ್ಲಾಸ್ ರೂಮ್ಸ್ ನೋಡೋಣ. ಈ ಕಡೆ ಬಂದುಬಿಟ್ರೆ ಕ್ಲಾಸ್ ರೂಮ್ಸ್ ಇದೆ. ಸೊ ಇದು ಸೆಕೆಂಡ್ ಇಯರ್ ಕ್ಲಾಸ್ ರೂಮ್ ಆ್ಯಂಡ್ ಇದು ಫಸ್ಟ್ ಇಯರ್ ಕ್ಲಾಸ್ ರೂಮ್. ಸೊ ಸೆಕೆಂಡ್ ಇಯರ್ ಕ್ಲಾಸ್ ರೂಮ್ಗೆ ಹೋಗುವ. ಸೊ ಎಲ್ಲರೂ ಬ್ಯುಸಿ ಇದ್ದಾರೆ. ಚಿಕ್ಕ ಮಗು ಎಲ್ಲಿದ್ದಾಳೆ? ಬಂದು ಬಂದು ಬೇಗ ಬೇಗ ಬೇಡ. ಬರೀ ಡೌಗಳಿಂದ. This is our yes class. All of them are studying and they are really busy. So let us ask one of their opinion. What are they doing? Please come here. ನಮಗೆ ಅಸೈನ್ಮೆಂಟ್ ಬರಿಬೇಕು ಅಥವಾ ಎನ್ಯುವಲ್ ಲೆಸನ್ಗೆ ರೆಡಿ ಆಗಬೇಕು ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ. ಈಗ ನಾವು ನಾಳೆಯಿಂದ ಸೋಮವಾರದಿಂದ ನಾವು ಏನು ಮಾಡ್ತಾ ಇದ್ವಿ, ಎನ್ಯುವಲ್ ಲೆಸನ್ ಮಾಡ್ತಾ ಇದ್ವಿ. ಇತ್ತ ಕಡೆ ಅಸೈನ್ಮೆಂಟು ಬರಿತಾ ಇದ್ವಿ, ಇತ್ತ ಕಡೆ ಕ್ಲಾಸು ಕೇಳ್ತಾ ಇದ್ವಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ಎಲ್ಲರೂ ಕಾಲೇಜ್ಗೆ ಬರ್ತಾ ಇದ್ದೀರಾ? ಎಲ್ಲರೂ ಅಸೈನ್ಮೆಂಟ್ ಬರೀತಾ ಇದ್ದೀರಾ? ಎಲ್ಲರೂ ಬಿಸಿ ಇದ್ದೀರಾ? ಓಕೆ, ಇದು ನಮ್ಮ ಕ್ಲಾಸ್ ರೂಮ್ ಆಯಿತಾ. ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ಸ್. ಓಕೆ, ನಮ್ಮ ಕ್ಲಾಸ್ ರೂಮ್. ನಮ್ಮ ಕ್ಲಾಸಲ್ಲಿ ಬಾಯ್ಸ್ ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ. ಜನ ಸಾಗರ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ದಿಸ್ ಇಸ್ ಝೋಯಾ, ನನ್ನ ಕ್ಲಾಸ್ಮೇಟ್. ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಓಕೆ ಝೋಯಾ, ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ಹಾಯ್, my name is Zoya. So I am from the first BEd. ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? BEd class. My experience was the good and the assignment was lot of there in the first sum as compared to second sum. So we enjoying the assignment writing and all. Overall it is so good. ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಆಂಟಿ ಹಾಯ್ ಮಾಡಿ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ?
ಯಾವ ಲಕ್ಷದವರು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬನ್ನಿ ಬನ್ನಿ ಬೇಗ ಬನ್ನಿ. ನಿಮ್ದು ಇವತ್ತು ಸಹ ಲೇಟ್ ಆಗಿದೆ. ಸರಿ, ಹ್ಯಾಪಿ ಟೀಚರ್ಸ್ ಡೇ. ಬೋಧನೆ ಅಂದರೆ ಕೇವಲ ಜ್ಞಾನ ಹಂಚಿಕೆಯಾಗುವುದಲ್ಲ, ಅದು ಅಂತಃಕರಣವನ್ನು ರೂಪಿಸಿ ಭವಿಷ್ಯವನ್ನು ಕಟ್ಟುವ ಜೀವನದ ಕಲೆ. ನಮ್ಮ ಶಿಕ್ಷಕರು ನಮಗೆ ತಿಳಿಸುವುದಷ್ಟೇ ಅಲ್ಲ, ನಮ್ಮನ್ನು ಪರಿವರ್ತಿಸುತ್ತಾರೆ. ಇಂದು ಅವರ ಮಾತುಗಳಿಗೆ ಹಾಗೂ ಶಿಕ್ಷಕರಾಗುವ ಸಂತೋಷಕ್ಕೆ ನಮ್ಮ ಹೃದಯಗಳನ್ನು ತೆರೆಯೋಣ. ಆತ್ಮೀಯ ಶಿಕ್ಷಕರೇ, ನೀವು ಉತ್ತಮ ಸಮಾಜವನ್ನು ಮತ್ತು ದೇಶಕ್ಕೆ ಉತ್ತಮ ನಾಗರಿಕ ಕೊಡುವ ಸ್ಥಾನದಲ್ಲಿದ್ದೀರಾ. ವಿದ್ಯಾರ್ಥಿಗಳ ತಪ್ಪುಗಳನ್ನು ತಿದ್ದಿ ತೀಡಿ ಅವರಿಗೆ ಸಂಸ್ಕಾರವನ್ನು ನೀಡಿ ಬೆಳಗಿಸುವ ಶಿಲ್ಪಿಗಳಾಗಿದ್ದೀರಿ. ಪ್ರತಿಯೊಬ್ಬನ ಸಾಧಕನ ಹಿಂದೆ ಗುರಿ ತೋರಿಸುವ ಗುರುಗಳಾಗಿದ್ದೀರಿ. ಇಗೋ ನಿಮಗೆ ನಮ್ಮ ನಮನಗಳು. ಪ್ರಿಯ ಶಿಕ್ಷಕರೇ, ನಿಮಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭವನ್ನು ಕೋರುತ್ತೇನೆ. ಶಿಕ್ಷಕ ಎಂಬುವರು ಈ ಒಂದು ಸಮಾಜದ ಒಂದು ಅವಿಭಾಜ್ಯ ಅಂಗ ಮತ್ತು ಮುಖ್ಯವಾದ ಅಂಗ. ಯಾಕೆಂದರೆ ಶಿಕ್ಷಕರು ತಮ್ಮ ಜ್ಞಾನದ ಮೂಲಕ ಜ್ಞಾನವನ್ನು ನೀಡುತ್ತಾ, ಯಾವ ರೀತಿ ಮೇಣದ ಬತ್ತಿಯು ತನ್ನನ್ನೇ ಕರಗಿಸಿಕೊಂಡು ಬೆಳಕನ್ನು ನೀಡುತ್ತದೋ ಅದೇ ರೀತಿ ಶಿಕ್ಷಕರು ತಮ್ಮದೇ ಆದ ಜೀವನವನ್ನು ವಿದ್ಯಾರ್ಥಿಗಳಿಗೆ ಸಮರ್ಪಿಸುತ್ತಾ ಆ ಒಂದು ಜ್ಞಾನದ ದೀಪವನ್ನು ಹಚ್ಚುತ್ತಾರೆ. ಆದ್ದರಿಂದ ಈ ಒಂದು ಜ್ಞಾನದ ದೀಪವನ್ನು ಹಚ್ಚುವ ಈ ಕಾರ್ಯದಲ್ಲಿ ಸದಾ ನೀವು ತೊಡಗಿಸಿಕೊಂಡು ಪ್ರೀತಿಯಿಂದ, ತಾಳ್ಮೆಯಿಂದ, ಸಹನೆಯಿಂದ ಬಾಳುತ್ತಾ ಆ ಜ್ಞಾನ ದೀವಿಗೆಯನ್ನು ಎಲ್ಲರಿಗೂ ನೀಡಿರೆಂದು ನಾನು ಇವತ್ತಿನ ದಿವಸ ಶುಭವನ್ನು ಹಾರೈಸುತ್ತೇನೆ. It's a joyful moment of being a teacher because a teacher is everything. He shapes and he's a model for the students' life. So I wish all of you happy Teachers' Day. ನಾನು ಶಿಕ್ಷಕ ವೃತ್ತಿಗೆ ಸೇರಿದ್ದು ನನಗೆ ಭಾಳ ತುಂಬ ಸಂತೋಷಕರವಾದಂಥದ್ದು ಮತ್ತು ನನ್ನ ಜೀವನದಲ್ಲಿ ಒಂದು ಉತ್ತಮವಾದಂಥ ಒಂದು ಹೆಜ್ಜೆ ಅಂತ ಹೇಳ್ಬೋದು. ನಾನು ನನ್ನ ಆತ್ಮಸಾಕ್ಷಿಯಾಗಿ ತೃಪ್ತಿಯನ್ನು ಹೊಂದಿದ್ದೇನೆ ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಸಹ ಶಿಕ್ಷಕನ ಮಗನಾಗಿ ಮುಂದೆ ನಾನು ಶಿಕ್ಷಕ ವೃತ್ತಿಯನ್ನು ಬಿಟ್ಟು ಬೇರೆ ಹೋಗ್ತಾ ಇದ್ದೆ. ಆದರೆ ನನಗೆ ಮತ್ತೆ ಶಿಕ್ಷಕ ವೃತ್ತಿಯನ್ನೇ ಆಯ್ದುಕೊಳ್ಳಲಿಕ್ಕೆ ಮತ್ತೆ ದೇವರು ಎಲ್ಲಿ ನನಗೆ ಕಲ್ಪಿಸ, ಅದಕ್ಕಾಗಿ ನಾನು ಭಾಳ ಸಂತೋಷಕರವಾಗಿ ನನ್ನ ಜೀವನ ನಡೆಸ್ತಾ ಇದ್ದೇನೆ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಕ ಅಂತಂದರೆ ಸಮಾಜಕ್ಕೆ ಮತ್ತು ಮಗುವಿಗೆ ನಾವು ಜೀವನವನ್ನು ರೂಪಿಸುವಂಥವ್ರಾಗ್ತೇವೆ. ನನಗೆ ಶಿಕ್ಷಕ ವೃತ್ತಿ ತುಂಬ ಇಷ್ಟಕರವಾದದ್ದು. ಇಲ್ಲಿ ಸೇರಿದ ಮೇಲೆ ನಾನು ಮಕ್ಕಳ ಜೊತೆಗೆ ಮಗುವಾಗಿ ಅವ್ರ ಜೊತೆಗೆ ನಾನು ತುಂಬ ಸಂತೋಷದಿಂದ ಇರ್ತಾ ಇದ್ದೀನಿ. ಇದಕ್ಕೆ ನಾನು ಮುಖ್ಯವಾಗಿ ಈ ಸ್ಥಾನದಲ್ಲಿ ಇರಲಿಕ್ಕೆ ನನ್ನ ತಾಯಿ ಮುಖ್ಯ ಕಾರಣ. ಅವರಿಗೆ ನಾನು ಮನಸ್ಫೂರ್ತಿಯಾಗಿ ವಂದಿಸುತ್ತೇನೆ. ಶಿಕ್ಷಕರ ವೃತ್ತಿ ಅನ್ನೋದು ಒಂದು ಪವಿತ್ರವಾಗಿರ್ತಕ್ಕಂಥ ವೃತ್ತಿ. ಸಮಾಜದಲ್ಲಿರ್ತಕ್ಕಂಥ ರೋಗಗ್ರಸ್ತ ವಿಷಯಗಳನ್ನೆಲ್ಲ ಹೊಡೆದುಹಾಕಿ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡೋದಕ್ಕೆ ಈ ಒಂದು ಶಿಕ್ಷಕ ವೃತ್ತಿ ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಸರ್ವಪಳ್ಳಿ ರಾಧಾಕೃಷ್ಣನವರ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ಈ ದೇಶವನ್ನು, ಈ ರಾಷ್ಟ್ರವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ವೃತ್ತಿ ಅಂದರೆ ಅದು ಶಿಕ್ಷಕ ವೃತ್ತಿ. ಈ ಶಿಕ್ಷಕ ವೃತ್ತಿ ಎಲ್ಲಿ ನಾನು ಸುಮಾರು 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಶಿಕ್ಷಕ ವೃತ್ತಿಯಲ್ಲಿ ಅನೇಕ ವಿದ್ಯಾರ್ಥಿ ಬಂಧುಗಳು ಈ ದೇಶದ ಪ್ರಜೆಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮಗೆಲ್ಲ ಮತ್ತೊಮ್ಮೆ ಶಿಕ್ಷಕ ಬಾಂಧವರಿಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ನನ್ನ ಶಿಕ್ಷಕ ವೃತ್ತಿಯನ್ನು 2003ರಿಂದ ಮಿಲ್ಲತ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಪ್ರಾರಂಭಿಸಿದ್ದೇನೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 20
2 ವರ್ಷದವರೆಗೆ ಈ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಇದರಿಂದ ನನ್ನ ಜೀವನದಲ್ಲಿ ಸಾಕಷ್ಟನ್ನು ನಾನು ಗಳಿಸಿದ್ದೇನೆ ಅಂಥೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಈ ಶಿಕ್ಷಕ ವೃತ್ತಿ ಪವಿತ್ರವಾದಂಥದ್ದು. ಸೊ ಈ ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ಇವತ್ತು ಶಿಕ್ಷಕರನ್ನು ತರಬೇತಿಗೊಳಿಸುವಂಥ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅನ್ನೋದಕ್ಕೆ ಹೇಳ್ಕೊಳ್ಳಿಕ್ಕೆ ನನಗೆ ಸಾಕಷ್ಟು ಸಂತೋಷ ಎನಿಸ್ತದೆ. ಸೆಂಟ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾನು ಒಬ್ಬ ಗ್ರಂಥಪಾಲಕನಾಗಿ ಒಳ್ಳೆಯ ಒಂದು ಗ್ರಂಥ ಸೇವೆಯನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳು ಸಹ ಅದೇ ರೀತಿಯಾಗಿ ಈ ಒಂದು ಗ್ರಂಥಾಲಯ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನನಗೊಂದು ಖುಷಿ ವಿಚಾರ ಅಂತೇಳಿ ನಾನು ಭಾವಿಸ್ತೀನಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚು ನಮ್ಮ ಸಂಸ್ಥೆ ಬೆಳೀಲಿ ಅಂತೇಳಿ ಒಂದು ಆಶಿಸ್ತೇನೆ. ನಾನು ಸೆಂಟ್ ತೆರೇಸಾ ಕಾಲೇಜಿನಲ್ಲಿ ಕಳೆದ 12 ವರ್ಷಗಳಿಂದ ಈ ಕಾಲೇಜಿನಲ್ಲಿ ಗುಮಾಸ್ತರಾಗಿ ಸೇವೆ ಸಲ್ಲಿಸುತ್ತಿರುತ್ತೇನೆ. ನಾನು ಬಿ.ಇಡಿಗೆ ದಾಖಲಾತಿಯನ್ನು ಬಯಸಿಕೊಂಡು ಬಂದಂತಹ ವಿದ್ಯಾರ್ಥಿಗಳಿಗೆ ದಾಖಲಾತಿಯನ್ನು ಮಾಡಿಕೊಂಡಿರುತ್ತೇನೆ. ತದನಂತರ ದಾಖಲಾದ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ಪೂಜ್ಯ ಪ್ರಾಂಶುಪಾಲರು ಹಾಗೂ ಉಳಿದ ಉಪನ್ಯಾಸಕ ಶಿಕ್ಷಕರು ದಾಖಲಾತಿಯನ್ನು ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ಒಂದು ಒಳ್ಳೆಯ ಶಿಕ್ಷಕರಾಗಿ ಅವರನ್ನು ತೀಡಿ ಶಿಕ್ಷಕರನ್ನಾಗಿ ಮಾರ್ಪಡಿಸಿ ಅವರನ್ನು ತಮ್ಮ ಈ ಕಾಲೇಜಿನಿಂದ ಪಡೆದುಕೊಂಡಂತಹ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಪಸರಿಸಲು ಇಲ್ಲಿಂದ ಹೊರಗೆ ಹೋಗುತ್ತಾರೆ. Teacher's profession is a very noble profession. It is a service which we give to the society. In this profession, we receive love and respect from the students. The day I have entered in this profession, since then, I just love this profession. I love to be a teacher very much. And I love my students also. ನಾನೊಬ್ಬ ಶಿಕ್ಷಕನಾಗಿ ಈ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಇದೊಂದು ವೃತ್ತಿ ಅತಿ ಅಮೂಲ್ಯವಾದ ವೃತ್ತಿ. ಯಾಕೆಂದರೆ ಇದರಿಂದ ನಾವು ಎಲ್ಲ ರೀತಿಯ ಜ್ಞಾನವನ್ನು ಮಕ್ಕಳಿಗೆ ಕೊಡಬಹುದು. ನಮ್ಮ ವಿಚಾರಗಳನ್ನು ಒಳ್ಳೆಯ ವಿಚಾರಗಳನ್ನು ಮಕ್ಕಳಿಗೆ ಕೊಟ್ಟು ಅವರಿಗೆ ಒಳ್ಳೆಯ ವಿದ್ಯಾರ್ಥಿಯಾಗಿ ಮಾಡಲು ಒಂದು ಸುವರ್ಣ ಅವಕಾಶ ನಮಗೆ ಲಭಿಸಿದೆ. ಅದರಿಂದ ನಾನು ನನ್ನ ಜೀವನದಲ್ಲಿ ಬಹಳ ಸಂತೋಷವನ್ನು ಅನುಭವಿಸುತ್ತೇನೆ. ಇಂದು ಈ ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲು ನಾನು ಶುಭಾಶಯಗಳನ್ನು ಹೇಳ್ತೀನಿ. ನಾನು ಒಂದು ಶಿಕ್ಷಕಿಯಾಗಿದ್ದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಈ ಶಿಕ್ಷಕ ವೃತ್ತಿ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯೆಯನ್ನು ನೀಡುವುದಾಗಿರಬಹುದು, ಅವರಿಗೆ ಒಳ್ಳೆಯ ಭವಿಷ್ಯವನ್ನು ನೀಡುವುದಾಗಿರಬಹುದು. ಆ ಜವಾಬ್ದಾರಿಯನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಈ ಕ್ಯಾಂಪಸ್ಸಲ್ಲಿ ನಾನು 5 ವರ್ಷದಿಂದ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದಕ್ಕೂ ಕೂಡ ನಾನು ಹೆಮ್ಮೆಯನ್ನು ಪಡ್ತೀನಿ. ಇವತ್ತು ಈ ಕಾರ್ಯಕ್ರಮವನ್ನು ನಡೆಸುತ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಅವರ ಜೀವನ ಒಂದು ಒಳ್ಳೆಯದಾಗಲಿ ಅಂತ ಕೂಡ ನಾನು ಶುಭಾಶಯಗಳನ್ನು ಹೇಳ್ತೀನಿ. ನಾನು 28 ವರ್ಷ ಅಟೆಂಡರ್ ಆಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಎಲ್ಲರೂ ಭೇದ ಭಾವವಿಲ್ಲದೆ ಒಂದೇ ಕುಟುಂಬ ತರಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ದೊಡ್ಡ ಸಂಸ್ಥೆಯಲ್ಲಿ ಪ್ರೀತಿಯಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ನಾನು ಇಲ್ಲೇ 20 ವರ್ಷ ಕೆಲಸ ಮಾಡುತ್ತಿದ್ದೇನೆ. ಮಕ್ಕಳ ಸೇವೆ ಮಾಡುತ್ತಿದ್ದೇನೆ. ನನಗೆ ಬಹಳ ಖುಷಿ ಆಗುತ್ತಿದೆ. ದೇವರು ಇವರಿಗೆ ಒಳ್ಳೆಯ ಮಾಡಲಿ.